ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳಿಗೆ ನೀವೇನಾದರೂ ಶಾರ್ಟ್ ಲಿಸ್ಟ್ ಆಗಿದ್ದಲ್ಲಿ ಅಥವಾ ನಿಮ್ಮ ಮೊಬೈಲಿಗೆ ಮೆಸೇಜ್ ಬಂದಿರಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ರಿ ಅಂತ ಅಂದು ನೀವು ಹೇಗೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಗೂಗಲ್ ಸರ್ಚ್ ಬಾರಲ್ಲಿ ಹೋಗಿ ಮೆಸ್ಕಾಮ್ ಅಂತ ಟೈಪ್ ಮಾಡಿ. ಮೆಸ್ಕಾಮ್ ಅಂತ ಟೈಪ್ ಮಾಡಿದಾಗ ಈ ಮೆಸ್ಕಾಮ್ನ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಮೆಸ್ಕಾಮ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಕ್ರೂಟ್ಮೆಂಟ್ ಅಂತ ಬರುತ್ತೆ. ಈ ರಿಕ್ರೂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಕ್ರೂಟ್ಮೆಂಟ್ ಇಯರ್ 2024 ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ವ್ಯೂ ಡೌನ್ಲೋಡ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ತರ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಕ್ಲಿಕ್ ಹಿಯರ್ ಟು ಸಬ್ಮಿಟ್ ದ ಡಾಕ್ಯುಮೆಂಟ್ಸ್ ಥ್ರೂ ಆನ್ಲೈನ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಯೂಲ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ 3 ತರದ ಇನ್ಸ್ಟ್ರಕ್ಷನ್ಸ್ ಬರ್ತಾ ಹೋಗುತ್ತೆ. ಹ್ಯಾವ್ ಯು ರೆಡ್ ದ ಇನ್ಸ್ಟ್ರಕ್ಷನ್ ಫಾರ್ ಕ್ಯಾಂಡಿಡೇಟ್ ಪಬ್ಲಿಷ್ಡ್ ಇನ್ ಕೆಪಿಟಿಸಿಎಲ್ ವೆಬ್ಸೈಟ್? ಹ್ಯಾವ್ ಯು ಗಾನ್ ಥ್ರೂ ದ ಸ್ಟೆಪ್ ವೈಸ್ ಮ್ಯಾನ್ಯುಯಲ್ ಫಾರ್ ಆನ್ಲೈನ್ ಡಾಕ್ಯುಮೆಂಟ್ ಅಪ್ಲಿಕೇಶನ್ ವೆರಿಫಿಕೇಶನ್? ಹ್ಯಾವ್ ಯು ಕೆಪ್ಟ್ ಆಲ್ ಡಾಕ್ಯುಮೆಂಟ್ಸ್ ರೆಡಿ ಆಸ್ ಪರ್ ದ ಇನ್ಸ್ಟ್ರಕ್ಷನ್ ಗಿವನ್ ಇನ್ ದ ಮ್ಯಾನ್ಯುಯಲ್ ಅಂತಂದು ಇಲ್ಲಿ 3 ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ಇಲ್ಲಿ ನೆಕ್ಸ್ಟ್ ಏನಿಲ್ಲ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ಸಬ್ಮಿಟ್ ಕೊಟ್ಟಾಗ ನಿಮ್ಮ ಅಪ್ಲಿಕೇಶನ್ ಐಡಿ ಬಂದಿರುತ್ತೆ. ಇಲ್ಲಿ ಅಪ್ಲಿಕೇಶನ್ ಐಡಿನ ಎಂಟ್ರಿ ಮಾಡಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡಿ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಡೇಟ್ ಆಫ್ ಬರ್ತ್ ನ ಕೊಟ್ಟಿದ್ದೀರಾ ಅದನ್ನ ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡಿ. ಜಸ್ಟ್ ಇಲ್ಲಿ ಜನರೇಟ್ OTP ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಐಡಿ ಹಾಕ್ತೀರಾ, ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡ್ತೀರಾ, ಜನರೇಟ್ OTP ಅಂತ ಕೊಟ್ಟಾಗ ನೀವೆಲ್ಲ ಶಾರ್ಟ್ ಲಿಸ್ಟ್ ಆಗಿದ್ರೆ ನಿಮ್ಮ ಮೊಬೈಲ್ಗೆ OTP ಬರ್ತಾ ಹೋಗುತ್ತೆ, ಇಲ್ಲಾಂದ್ರೆ OTP ಬರೋದಿಲ್ಲ. ನೀವು ಏನಾಗ ಶಾರ್ಟ್ ಲಿಸ್ಟ್ ಆಗಿದ್ರೆ ನೀವು OTP ಜನರೇಟ್ ಅಂತ ಕೊಟ್ಟಾಗ ನೀವು ಮೊಬೈಲ್ಗೆ OTP ಬರುತ್ತೆ. ಆ OTP ನ ಎಂಟ್ರಿ ಮಾಡ್ತೀರಾ, ಸಬ್ಮಿಟ್ ಅಂತ ಕೊಡ್ತೀರಾ. ಇಲ್ಲಿ ನೋಡ್ರಿ, ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ತೋರಿಸ್ತಾಗುತ್ತೆ. ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ಏನೋ ತಪ್ಪಿದ್ದಲ್ಲಿ ಎಸ್ ಅಂತ ಕೊಟ್ಟು ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಮತ್ತೆ ಸಿಗ್ನೇಚರ್ ಏನಾದ್ರು ಅಪ್ಲೋಡ್ ಮಾಡಿದ್ರೆ ಮತ್ತೆ ನೀವು ಇ ಸೈನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರೊಸೀಡ್ ಫಾರ್ ಇ ಸೈನ್ ಅಂತ ಕೊಡ್ತೀರಾ. ಇ ಸೈನ್ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ನ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ನೆಕ್ಸ್ಟ್ 12 ಡಿಜಿಟ್ ಆಧಾರ್ ನಂಬರ್ ಎಂಟ್ರಿ ಮಾಡ್ತೀರಾ. ಆಧಾರ್ಗೆ ಬಂದಿರತಕ್ಕಂಥ OTP ನ ಎಂಟ್ರಿ ಮಾಡ್ತೀರಾ. ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ನಿಮ್ಮ ಇ ಸೈನ್ ಸಕ್ಸಸ್ಫುಲ್ ಅಂತ ಬರ್ತಾ ಹೋಗುತ್ತೆ. ಇನ್ ಕೇಸ್ ಇ ಸೈನ್ ಸಕ್ಸಸ್ಫುಲ್ ಅಂತ ಬಂದಿಲ್ಲ ಅಂತಂದ್ರೆ ನೀವು ಮತ್ತೊಂದ್ಸತಿ ಇ ಸೈನ್ ನ ಅನ್ಸಕ್ಸಸ್ಫುಲ್ ಅಂತ ಬಂದ್ರೆ ಮತ್ತೊಂದ್ಸತಿ ಇ ಸೈನ್ ಕಂಪ್ಲೀಟ್ ಪ್ರೋಸೆಸ್ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ, ನೀವು ಏನಾದ್ರೂ ಫೋಟೋನು ಸಿಗ್ನೇಚರ್ನು ಕರೆಕ್ಟ್ ಇತ್ತು ನೋ ಅಂತ ಕೊಟ್ಟಾಗ ನಿಮ್ಗೆ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಅಂತ ಕೊಟ್ಟಾಗ ನಿಮ್ಮ ಡಿಜಿಲಾಕರ್ ನ ಆಧಾರ್ ನಂಬರ್ ನ ಎಂಟ್ರಿ ಮಾಡಬೇಕು, ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು, ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲಿಗೆ ಒಂದು OTP ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಬೇಕು. ನಿಮ್ಮ ಡಿಜಿಲಾಕರ್ ಪಿನ್ ನ ಎಂಟ್ರಿ ಮಾಡಬೇಕು. ಡಿಜಿಲಾಕರ್ ಪಿನ್ ನ ಎಂಟ್ರಿ ಮಾಡಿ ಕಂಟಿನ್ಯೂ ಅಂತ ಕೊಟ್ಟಾಗ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಗೆಲ್ಲ ಪರ್ಮಿಷನ್ ಕೊಡಬೇಕಾಗುತ್ತೆ. ಇಲ್ಲಿ ಅಲೋ ಅಂತ ಕೊಟ್ಟಾಗ ನಿಮ್ಮ ಏನೇನ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿರ್ತಿದ್ರಲ್ಲ ಅದನ್ನೆಲ್ಲ ತೋರಿಸ್ತಾ ಹೋಗುತ್ತೆ. ಇಲ್ಲಿ ತೋರಿಸಿದಾಗ ಇಲ್ಲಿ ನೋಡ್ರಿ, ಕ್ಲಿಕ್ ಹಿಯರ್ ಟು, ಇಲ್ಲಿ ಕೇಸ್ ತೋರಿಸಿಲ್ಲ ಅಂತಂದ್ರೆ ಕ್ಲಿಕ್ ಹಿಯರ್ ಟು ಅಸೆಸ್ ಡಿಜಿಲಾಕರ್ ಡಾಟಾ ಅಂತ ಕೊಡ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಾಗ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ತಾ ಹೋಗುತ್ತೆ. ಇನ್ ಕೇಸ್ ಏನಾದ್ರು ತಪ್ಪಿದಲ್ಲಿ ಎಡಿಟ್ ಅಂತ ಕೊಟ್ಟು ಮತ್ತೆ ಒಂದ್ಸತಿ ನೀವು ಡಾಕ್ಯುಮೆಂಟ್ಸ್ ನೆಲ್ಲ ಅಪ್ಲೋಡ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಅಪ್ಲೋಡ್ ಏನಾದ್ರು ತಪ್ಪಿತ್ತಂದ್ರೆ ವ್ಯೂ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ನೋಡಿದಾಗ ನೀವೆಲ್ಲ ನೋಡ್ಬೋದು ಏನೇನು ಅಪ್ಲೋಡ್ ಮಾಡಿದೆ ಅಂತಂದು. ಇನ್ ಕೇಸ್ ಏನೋ ತಪ್ಪಿದ್ದಲ್ಲಿ ಈ ಡಾಕ್ಯುಮೆಂಟ್ಸ್ ನ ಇಲ್ಲಿ ವ್ಯೂ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ತಾ ಹೋಗುತ್ತೆ. ನೀವೆಲ್ಲ ಕರೆಕ್ಟ್ ಇತ್ತು ಅಂದ್ರೆ ಕಂಟಿನ್ಯೂ ಟು ಫಾರ್ ಇ ಸೈನ್ ಅಂತ ಕೊಟ್ಟು ಕಂಟಿನ್ಯೂ ಫಾರ್ ಇ ಸೈನ್ ಅಂತ ಕೊಟ್ಟಾಗ ಇಲ್ಲಿ ನಿಮ್ಮ ಇ ಸೈನ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ಇಲ್ಲಿ ಪ್ರೊಸೀಡ್ ಟು ಇ ಸೈನ್ ಅಂತ ಬರುತ್ತೆ. ನೀವೆಲ್ಲ ಕರೆಕ್ಟ್ ಇದ್ದಾಗ ಇವನ್ನೆಲ್ಲ ಮಾಡ್ಬೇಕಾಗುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಓದಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ನಿಮ್ಮ ಆಧಾರ್ ನಂಬರ್ ನ ಹಾಕ್ಬೇಕಾಗುತ್ತೆ. ಆಧಾರ್ ನಂಬರಿಗೆ ಒಂದು OTP ಬರ್ತಾ ಹೋಗುತ್ತೆ. ಇಲ್ಲಿಗೆ ಸಬ್ಮಿಟ್ ಅಂತ ಕೊಟ್ಟಾಗ ನಿಮ್ಮ ಇ ಸೈನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಇ ಸೈನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಇನ್ ಕೇಸ್ ನಿಮ್ಮ ಇ ಸೈನ್ ಪ್ರೊಸೆಸ್ ಕಂಪ್ಲೀಟ್ ಆಗಿದಿಲ್ಲ ಅಂತಂದ್ರೆ ಇ ಸೈನ್ ಅನ್ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ನೀವು ಏನಂತಂದ್ರೆ ಮತ್ತೊಂದ್ಸತಿ ಇ ಸೈನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಇನ್ ಕೇಸ್ ನಿಮ್ಮ ಇ ಸೈನ್ ಪ್ರೊಸೆಸ್ ನ ಸಕ್ಸಸ್ ಆಯ್ತು ಅಂತಂದ್ರೆ ನಿಮ್ಗೆ ಸೈನ್ ಮಾಡಿರ್ತಕ್ಕಂಥ PDF ಬರುತ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಗೆ ಗೊತ್ತಿರಂಗೆ ನಾನು ಫಸ್ಟ್ ಸ್ಟೆಪ್ ಅಲ್ಲಿ ಏನಂದ್ರೆ ನಿಮ್ಮ ಫೋಟೋ ಸಿಗ್ನೇಚರ್ ತಪ್ಪಿದ್ದಲ್ಲಿ ಒಂದ್ಸತಿ ಇ ಸೈನ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ ಕೇಸ್ ನೀವು ಫೋಟೋ ಸಿಗ್ನೇಚರ್ ಏನಾದ್ರು ತಪ್ಪಿಲ್ಲ ಅಂತಂದ್ರೆ ಇ ಸೈನ್ ಪ್ರೊಸೆಸ್ ಫಸ್ಟ್ ಗೆ ಏನ್ ಮಾಡೋದು ಬೇಕಾಗಿಲ್ಲ. ಡಿಜಿಲಾಕರ್ ಡಾಟಾದಿಂದ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಫೆಚ್ ಆಗ್ತಾ ಹೋಗುತ್ತೆ. ಅದನ್ನೆಲ್ಲ ಕರೆಕ್ಟ್ ಇದನ್ನ ಇಲ್ಲ ನೋಡಿ ಮತ್ತೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ಒಂದ್ಸತಿ ಇ ಸೈನ್ ಮಾಡಿದ್ರೆ ನಿಮ್ಗೆ ಏನಂತಂದ್ರೆ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ.
ಈ ವಿಡಿಯೋ ನೀವು ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.